ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ತುಳಸಿ ಪೂಜೆಯ ಶುಭಾಶಯಗಳು. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ತುಳಸಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಯಾವಾಗಲೂ ನಮ್ಮಮ್ಮ ಮಾಡ್ತಾ ಇದ್ದಿದ್ದನ್ನು ನೀವು ನೋಡ್ತಾ ಇದ್ರಿ. ಇದು ಫಸ್ಟ್ ಟೈಮ್ ನಾನು ನೀವು ನೋಡ್ತಾ ಇರೋದು. ಬಟ್ ನಾನು ಮೊದಲೆಲ್ಲ ಮಾಡಿದ್ದೀನಿ ಪೂಜೆ ಮನೆಯಲ್ಲಿ. ಸೊ ಇವಾಗ ದೇವ್ರ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ದೇವರಿಗೆ ಹೂವು ಎಲ್ಲ ಇಕ್ಕಿ ಮತ್ತು ತುಳಸಿನ ಹೋಗಿ ತೊಗೊಂಡು ಬಂದಿದ್ದಾಯಿತು. ಹೊರಗಡೆ ಇತ್ತು ತುಳಸಿ, ಸೊ ಅದನ್ನು ತೊಗೊಂಡ್ಬಂದು ಮನೆಯಲ್ಲಿ ಇಕ್ಕಿದ್ದಾಯಿತು. ಸೊ ಇವಾಗ ಹೊಸಲಿಗೆ ಅರಿಶಿನ ಕುಂಕುಮ ಹಾಕ್ಬೇಕಲ್ವಾ, ಅದನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವೇ. ನನಗೆ ವೈಯಕ್ತಿಕವಾಗಿ ತುಳಸಿ ಹಬ್ಬ ಅಂದರೆ ಒಂಥರ ಸ್ಪೆಷಲ್. ಏನಕ್ಕಂದರೆ ನಾನು ಹುಟ್ಟಿದ್ದೇ ತುಳಸಿ ಹಬ್ಬದ ದಿನ ಅಂತ ಹೇಳ್ತಾರೆ. ಹಾಗಾದರೆ November 2 ನನ್ನ ಬರ್ತ್ಡೇ ಅಂತ ಅಂದ್ಕೊಂಡು ಬಿಡಬೇಡಿ. ನಾನು ಹುಟ್ಟಿದ್ದು November 9ಗೆ. ಸೊ ಇವತ್ತಿನ ಒಂದು ವಾರಕ್ಕೆ ನನ್ನ ಬರ್ತ್ಡೇ ಇರೋದು. ಬಟ್ ಆವಾಗ 2005 ನಾನು ಹುಟ್ಟಬೇಕಾದ್ರೆ ತುಳಸಿ ಹಬ್ಬ ಬಿದ್ದಿದ್ದು November 9ಗೆ ಅಂತೆ. ಸೊ ತುಳಸಿ ಹಬ್ಬದ ದಿನ ನಾನು ಹುಟ್ಟಿದ್ದು. ಆ್ಯಂಡ್ ನನಗಿವಾಗ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಾನು ನನ್ನ ಕೈಯಿಂದ ಮಾಡಿರೋ ಅಂತಹ ಮೊದಲನೇ ಹಬ್ಬ ಅಂದರೆ ತುಳಸಿ ಹಬ್ಬ. ಅದು ನಾನು ಹುಟ್ಟಿ ನನಗೆ 21 ವರ್ಷಕ್ಕೆ ನಾನು ಮೊದಲನೇ ಹಬ್ಬ, ನನ್ನ ಕೈಯಾರೆ ನಾನು ಮಾಡಿರೋ ಹಬ್ಬ ಅಂದರೆ ಅದು ತುಳಸಿ ಹಬ್ಬ. ನನಗೆ ಚಿಕ್ಕ ವಯಸ್ಸಿಂದ ತುಳಸಿ ಅಂದರೆ ತುಂಬಾ ಇಷ್ಟ. ಲೈಕ್ ಏನಾದರೂ ಒಂದು ನೋವಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ತುಳಸಿ ಹತ್ರ ನಾನು ಮಾತಾಡ್ತಾ ಇದ್ದೆ. ನಿಮಗೆ ಇದು ಸ್ವಲ್ಪ ಕ್ರೇಜಿ ಅಂತ ಅನ್ನಿಸ್ಬೋದು, ಬಟ್ ಎಲ್ರಿಗೂ ಅವರವರ ಒಂದು ಎಮೋಷನ್ಸ್ ಇರುತ್ತೆ, ಒಂದಷ್ಟು ಕನೆಕ್ಷನ್ಸ್ ಇರುತ್ತೆ. ಸೊ ನನಗೆ ಈ ಥರದ್ದು ಒಂದು ಕನೆಕ್ಷನ್ ಇತ್ತು. ಬಟ್ ಇವತ್ತು ಯಾವ ಚಿಕ್ಕ ಹುಡುಗಿ ತುಳಸಿ ಜೊತೆಗೆ ಒಂಥರ ಮಾತಾಡ್ತಿದ್ಲೋ ಅದೇ ಹುಡುಗಿ ಇವತ್ತು ತುಳಸಿಗೆ ಮದುವೆ ಮಾಡಿಸ್ತಾ ಇದ್ದಾಳೆ. ಅಂದರೆ ಅದು ನಾನೇ. ಅಂದರೆ ತುಳಸಿ ಹಬ್ಬದ ದಿನ ನೀವೇನು ಮಾಡ್ತೀರಾ, ನೆಲ್ಲಿಕಾಯಿ ಗಿಡ ತೊಗೊಂಬಂದು ಅದರ ಜೊತೆಗೆ ಇಟ್ಬಿಟ್ಟು ನೀವು ತಾಳಿನ ಕಟ್ತೀರಾ ಅಲ್ವಾ. ಸೊ ದಟ್ ವಿವಾಹ ಮಾಡಿಸ್ದಂಗೆ ಅದು ವಿಷ್ಣುವಿನ ಸಂಕೇತ ಅಂತಾರೆ ನೆಲ್ಲಿಕಾಯಿ ಅನ್ನೋದನ್ನು. ಸೊ ಅದ್ರ ಜೊತೆ ವಿವಾಹ ಮಾಡಿಸ್ತೀರಾ. ಅದಕ್ಕೆ ಸ್ವಲ್ಪ ತಾಳಿನೂ ಕೂಡ ನಾನು ರೆಡಿ ಮಾಡಿಕೊಂಡೆ. ಲೈಕ್ ಅರ್ಶಿನದ ಕೊಂಬಿಗೆ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿ, ಆಮೇಲೆ ಅರ್ಶಿನದ ದಾರನೆಲ್ಲ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಇವಾಗ ತುಳಸಿಗೆ ಅಲಂಕಾರ ಮಾಡಬೇಕಲ್ವಾ, ಅದಕ್ಕೂ ಕೂಡ ಅರಿಶಿನ ಹಚ್ತಾ ಇದ್ದೀನಿ. ಯಾಕಂದರೆ ಅರಿಶಿನ ಕುಂಕುಮ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಜೊತೆಗೆ ಅದು ಇಡಲೇಬೇಕು, ಒಂಥರ ಸಂಪ್ರದಾಯ ಅಂತಲೇ ಹೇಳ್ತಾರೆ. ನಮ್ಮ ಮನೇಲಿ ನಮ್ಮಮ್ಮ ಇದ್ದಿದ್ದರೆ ಇದನ್ನೆಲ್ಲ ಅವ್ರು ಮಾಡ್ತಾಯಿದ್ರು. ಬಟ್ ಈ ಸಲ ಹಬ್ಬಕ್ಕೆ ಅಮ್ಮ ಮನೇಲಿ ಇರಲಿಲ್ಲ. ಅವರು ಇವಾಗ ಭೂತಾನ್ಗೆ ಹೋಗಿದ್ದಾರೆ. ನಮ್ಮದು ಅದೇ ನಾನು ಹೇಳಿದೆ ಅಲ್ವಾ, ಓಂಕಾರ ಟೂರಿಸ್ಟ್ ಇದೆ ಅಂತ. ಸೊ ನಮ್ಮದು ಗ್ರೂಪ್ ಆಯಿತು, 30 ಮೆಂಬರ್ಸ್ ಹೋಗಿರೋದು. ಸೊ ನಮ್ಮ ಪಪ್ಪನೂ ಹೋಗಿದ್ದಾರೆ, ನಮ್ಮ ಮಮ್ಮಿನೂ ಹೋಗಿದ್ದಾರೆ. ಸೊ ಅದಕ್ಕೆ ಮನೆಯಲ್ಲಿ ನಾನೇ ಹಬ್ಬ ಮಾಡ್ತಾಯಿದ್ದೀನಿ. ಮೊದಲನೆಯ ಹಬ್ಬ ಮಾಡಿರೋದು ಅಂದರೆ ತುಳಸಿ ಹಬ್ಬ. ಇದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಹೆಮ್ಮೆ ಆಗೋವಂಥ ಕೆಲಸ ಇನ್ನೂ ಮಾಡಿಲ್ಲ ಅಂತ ಅನ್ಕೋತೀನಿ. ಬಟ್ ಖುಷಿ ಆಗುತ್ತೆ. ಸೊ ನಾನು ಕೂಡ ಏನಾದರೂ ಒಂದು ಮಾಡಬಲ್ಲೆ ಅಂತ. ಸೊ ಇವಾಗ ನೋಡ್ಬೋದು ನೀವು, ನೆಲ್ಲಿಕಾಯಿ ಗಿಡನೆಲ್ಲ ಕಟ್ಟಾಯಿತು ತುಳಸಿ ಪಕ್ಕ ಇಕ್ಕಿ. ಆ್ಯಂಡ್ ಇವಾಗ ಬ್ಲೌಸ್ ಪೀಸ್ ತೊಗೊಂಡು ಅದಕ್ಕೆ ಅಲಂಕಾರ ಮಾಡಿದ್ದೀನಿ. ಹಾಗೆಯೇ ಗೆಜ್ಜೆ ವಸ್ತ್ರನೂ ಕೂಡ ಹಾಕಿದ್ದೀನಿ. ಇನ್ನು ನಾನು ಸಂಜೆ ಪೂಜೆ ಮಾಡೋದ್ರಿಂದ ಮಧ್ಯಾಹ್ನನೇ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6 o'clock ಆಗೋಗಿತ್ತು ಗೈಸ್. ಬಿಕಾಸ್ ನೀವು ಎಷ್ಟೇ ಬೇಗ ಮಾಡಿ ಅದಷ್ಟು ಟೈಮ್ ಆಗೇ ಆಗುತ್ತೆ. ಆ್ಯಂಡ್ ನೈವೇದ್ಯಕ್ಕೆ ಅಂತ ಅವಲಕ್ಕಿನ ಮಾಡಿದ್ದೆ. ಆ್ಯಂಡ್ ಇವಾಗ ತುಳಸಿ ಮುಂದೆನೂ ಕೂಡ ಸ್ವಲ್ಪ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ರಂಗೋಲಿ ಮೊದಲೇ ಹಾಕ್ಕೊಂಡ್ಬಿಡೋದಿಲ್ಲ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅನ್ಬೇಕಾದ್ರೆ ರಂಗೋಲಿ ಹಾಕೋದು. ಯಾಕಂದರೆ ಮನೆಯಲ್ಲಿ ನನ್ನ ತಮ್ಮ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಹಾಳು ಮಾಡಾಕ್ಬಿಡ್ತಾನೆ ಅಂತ. ಸೊ ಪೂಜೆ ಮಾಡಬೇಕಾದ್ರೆ ರಂಗೋಲಿನ ಹಾಕಿದ್ದು. ನನಗೆ ಕೈಯಲ್ಲಿ ಫ್ರೀ ಹ್ಯಾಂಡ್ ರಂಗೋಲಿ ಅಷ್ಟಾಗಿ ಬರೋದಿಲ್ಲ. ಅಂದರೆ ಲೈನ್ಸ್ ಬೇಕಾದರೆ ಹಾಕ್ತೀನಿ, ಡಿಸೈನ್ಸ್ ಎಲ್ಲ ಬರೋಲ್ಲ. ಅದಕ್ಕೆ ನಾನು ಈ ಡಿಸೈನ್ ರಂಗೋಲಿದು ತರಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪುಟಾಣಿ ರಂಗೋಲಿ ಇದೆ ಅಂತ.
ಸೊ ಅಲಂಕಾರಕ್ಕೆ ಅಂತ ತುಳಸಿ ಅಕ್ಕಪಕ್ಕ ಒಂದಷ್ಟು ಪಾಟ್ಸ್ಗಳನ್ನು ಕೂಡ ತಂದು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವೇ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡೋವಂಥ ಸಮಯ ಬಂದೇ ಬಿಡ್ತು. ಸೊ ಸಂಜೆ ನಾನು ಕೂಡ ರೆಡಿಯಾಗಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಯಾವುದೇ ಹಬ್ಬ ಗೆದ್ದರೂ ಸರಿಯೇ ಮೊದಲು ಮನೆ ಪೂಜೆ ಮಾಡಿ ನಂತರ ನಾವು ಆ ಹಬ್ಬದ ಪೂಜೆಯನ್ನು ಮಾಡೋದು. ಸೊ ಮೊದಲು ಮನೆ ಪೂಜೆ ಮುಖ್ಯ ನಮಗೆ. ಸೊ ಮೊದಲು ಮನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಇವಾಗ ತುಳಸಿಗೆ ನೈವೇದ್ಯ ಇಡ್ತಾಯಿದ್ದೀನಿ. ಅದೇ ಅವಲಕ್ಕಿ, ಸ್ವಲ್ಪ ಬಾಳೆಹಣ್ಣು ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ತುಳಸಿಗೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ಇನ್ನೂ ತಾಳಿ ಕಟ್ಟಿಲ್ಲ ತುಳಸಿಗೆ. ಮೊದಲು ಒಂದು ಸತಿ ಪೂಜೆ ಮಾಡಿಬಿಟ್ಟು ನಂತರ ನಾನು ತಾಳಿ ಕಟ್ಟೋದು. ಸೊ ಇವಾಗ ಕರ್ಪೂರದ ಆರತಿನೆಲ್ಲ ಮಾಡಿಬಿಟ್ಟು ಇವಾಗ ತುಳಸಿಗೆ ತಾಳಿ ಕಟ್ತಾಯಿದ್ದೀನಿ. ಲೈಕ್ ನಾನು ವಿವಾಹ ಮಾಡಿಸಿದ್ದು ತುಳಸಿಗೆ 6:40 8:40 ಒಳಗೆ ವಿಶೇಷ ಲಗ್ನ ಅಂದರೆ ವೃಷಭ ಲಗ್ನ ಅಂತ ಇರುತ್ತೆ. ಆ ಒಂದು ವಿಶೇಷ ಲಗ್ನದಲ್ಲಿ ನಾನು ತುಳಸಿಗೆ ತಾಳಿ ಕಟ್ಟಿದ್ದು, ಅಂದರೆ ವಿಷ್ಣು ಮತ್ತು ತುಳಸಿಯ ವಿವಾಹ ಮಾಡಿಸಿದ್ದು. ಆ್ಯಂಡ್ ಇದೇನು ನೋಡಿದ್ರಿ ಅಂದರೆ ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ನಾನು ಬೇರೆಯವರು ಯಾರನ್ನೂ ಕರೆದಿಲ್ಲ ಮನೆಗೆ ಅರ್ಶಿನ ಕುಂಕುಮಕ್ಕೆ. ಅದಕ್ಕೋಸ್ಕರ ಹೊಸ್ಲಿಗೆ ಕೊಟ್ಟರೆ ಭೂಮಿ ತಾಯಿ ಕೊಟ್ಟಂಗೆ. ಅದು ಇನ್ನೂ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಪುಣ್ಯ ಲಭಿಸುತ್ತೆ. ಭೂಮಿ ತಾಯಿ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನ ಭಾರವನ್ನು ಹೊತ್ತಿರ್ತಾಳೆ. ಜೊತೆಗೆ ಭೂಮಿ ತಾಯಿ ಮುತ್ತೈದೆನೂ ಹೌದು. ಅವಳಿಗೆ ಕೊಟ್ಟರೆ ತುಂಬ ಪುಣ್ಯ ಲಭಿಸುತ್ತೆ ಅಂತ ನಾನು ಭೂತಾಯಿಗೆ ಅರ್ಶಿನ ಕುಂಕುಮ ಕೊಟ್ಟು ಇವಾಗ ಇಲ್ಲಿ ಅಕ್ಷತೆ ಕಾಳನ್ನು ತುಳಸಿಗೆ ಹಾಕ್ತಾಯಿದ್ದೀನಿ. ನಾನು ನನ್ನ ತಮ್ಮ ಹಾಕಾಯ್ತು. ಇವಾಗ ನಮ್ಮ ಅಜ್ಜಿ ಹಾಕ್ತಾಯಿದ್ದಾರೆ. ನಿಜ, ಈ ತುಳಸಿ ಪೂಜೆ ಇವಾಗ ನಮ್ಮ ಮನೆಯಲ್ಲಿ ಆಗಿದೆ ಅಂದರೆ ಅದಕ್ಕೆ ನಾನು ಕಾರಣ ಹೌದು. ಜೊತೆಗೆ ನಮ್ಮ ಅಜ್ಜಿ ಸಾಥ್ ಕೊಟ್ಟಿದ್ದರಿಂದನೇ ನನಗೆ ತುಳಸಿ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಇದೆಲ್ಲ ಆದಮೇಲೆ ಹೊಸ್ಲು ಮುಂದೆ ಸ್ವಲ್ಪ ಕರ್ಪೂರ ಅಂಟಿಸಿದ್ದೀನಿ, ನೋಡಿ ನೀವೇ. श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते। नमस्तेऽस्तु महामाये श्री. ಇನ್ನು ಭೂದೇವಿಗೆ ಅರ್ಶಿನ ಕುಂಕುಮ ಅರ್ಪಿಸಿದ ಮೇಲೆ ನಾನಿವಾಗ ಕೆಂಪು ನೀರಿನಿಂದ ತುಳಸಿಗೆ ಆರತಿ ಮಾಡ್ತಾಯಿದ್ದೀನಿ. ಅಂದರೆ ದೃಷ್ಟಿನ ತೆಗ್ದಿದ್ದೀನಿ. ತುಳಸಿಗೆ ಯಾವುದೇ ಕೆಟ್ಟ ಕಣ್ಣು ಬಿದ್ದಿದ್ರೂ ಅದು ನಿವಾರಣೆ ಆಗಲಿ ಅಂತ. ಆರತಿ ಎಲ್ಲ ಮಾಡಾದ್ಮೇಲೆ ತುಳಸಿನ ಬಲಗಡೆಯಿಂದ ಎಡಗಡೆವರೆಗೂ 3 ಸತಿ ಅಲ್ಲಾಡಿಸ್ಬೇಕು. ಆಮೇಲೆ ನೀವು ಬೇಕಿದ್ರೆ ವಿಸರ್ಜನೆ ಮಾಡ್ಬೋದು. ಸೊ ಈ ಮುಖಾಂತರ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.